ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ SM ಕ್ಲಾಸಸ್ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು BA ಅಂತಿಮ ವರ್ಷದ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ DSC 14 ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡಿದ್ದೆವು. ಇವತ್ತು ಅದರ ಮುಂದುವರಿದ ಭಾಗ. ಈ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ನಮ್ಮ SM ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಈ ಬೆಲ್ ಐಕನನ್ನು ಪ್ರೆಸ್ ಮಾಡುವುದರಿಂದ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನಮಗೆ ತಕ್ಷಣವೇ ನೋಟಿಫಿಕೇಷನ್ ಮೂಲಕ ತಲುಪ್ತವೆ. ನೀವು ಅತಿ ಶೀಘ್ರದಲ್ಲಿ ಆ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕದ ಮೇಲೆ 1857ರ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಭಾವ. 1857ರ ಸ್ವಾತಂತ್ರ್ಯ ಸಮರ ಅಂದರೆ ಮೊಟ್ಟ ಮೊದಲ ಭಾರತೀಯ ಸ್ವಾತಂತ್ರ್ಯ ಹೋರಾಟ. ಅಂದರೆ ಬ್ರಿಟಿಷರ ಒಂದು ಆಡಳಿತದಲ್ಲಿ ಬ್ರಿಟಿಷರ ಒಂದು ಆಡಳಿತ ಅಧೀನದಲ್ಲಿ ನಮ್ಮ ಭಾರತೀಯರು ಬಳಲ್ತಾ ಇದ್ದರು. ಬ್ರಿಟಿಷರ ದುರಾಡಳಿತಕ್ಕೆ ನಮ್ಮ ಭಾರತೀಯರು ತುತ್ತಾಗಿದ್ದರು. ಅವರ ಪ್ರತಿಯೊಂದು ಆಡಳಿತಕ್ಕೆ ನಮ್ಮ ಭಾರತೀಯರು ತಲೆಬಾಗಿ ಅವರ ಕಾಲ ಕೆಳಗೆ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿ ನಮ್ಮ ಭಾರತದಲ್ಲಿತ್ತು. ಇಂತಹ ಒಂದು ಸ್ಥಿತಿಯನ್ನು ಹೋಗಲಾಡಿಸಲಿಕ್ಕೆ ಪ್ರಥಮ ಹೆಜ್ಜೆ ಎಂದು ಈ ಒಂದು ಕದನವನ್ನು ಕರೆಯಬಹುದು ಸ್ನೇಹಿತರೆ. ಒಂದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕೆಲವರು ಭಾರತೀಯ ಸಿಪಾಯಿ ದಂಗೆ ಎಂದು ಕರೆದರೆ, ಕೆಲವರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೀತಾರೆ. ಇಂತಹ ಒಂದು 1857ರ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ನಾವು ಇಲ್ಲಿ ನೋಡಬೇಕಾಗ್ತದೆ. ಈ ಒಂದು ಹೋರಾಟವನ್ನು ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಅನುಭವಿಸಲಾಗ್ತದೆ. ಉತ್ತರ ಭಾರತದಲ್ಲಿ ಇದಕ್ಕೆ ಭಾರಿ ತೀವ್ರತೆಯ ಪ್ರತಿಕ್ರಿಯೆ ಕಂಡುಬರ್ತದೆ. ಅಂದರೆ ಒಂದು ಕದನ ಪ್ರಾರಂಭವಾಗಿದ್ದೇ ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತದ ಕೆಲವೆಡೆ ಮಾತ್ರ ಈ ಒಂದು ಕದನದ ಕುರಿತು ಮತ್ತು ಈ ಒಂದು ಕದನದ ಪ್ರಮುಖ ಕಾರ್ಯಾಚರಣೆಗಳನ್ನು ಕುರಿತು ಕಾಣಬಹುದು. ಅಂದರೆ ಇದು ದಕ್ಷಿಣ ಭಾರತದಲ್ಲಿ ಅಷ್ಟೇನು ಪ್ರಭಾವವನ್ನು ಬೀರಿರುವುದಿಲ್ಲ. ಆದರೂ ಕೂಡ ಕರ್ನಾಟಕದ ಮೇಲೂ ಈ ಬಂಡಾಯವು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ರಾಜಕೀಯ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಮಟ್ಟದಲ್ಲಿ ಮಹತ್ತರವಾದ ಪರಿಣಾಮವನ್ನು ಬೀರುವಂಥದ್ದು. ಇಂತಹ ಒಂದು ಕದನ 1857ರ ದಂಗೆಯ ಸಂಕ್ಷಿಪ್ತ ಚಿತ್ರಣವನ್ನು ನೋಡಬೇಕಂದ್ರೆ, ಈ 1857ರ ದಂಗೆ ಕಮ್ಯುನಿಟಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಭಾರತೀಯ ಸಿಪಾಯಿಗಳು ಆರಂಭಿಸಿದಂಥ ಒಂದು ಮಹತ್ವವಾದ ಹೋರಾಟ ಸ್ನೇಹಿತರೆ. ಈ ಹೋರಾಟವು ಮೇಲ್ಮೆಯಲ್ಲಿ ಭದ್ರತೆಯ ಧ್ವಂಸವಾಗಿದ್ದರೂ ಕೂಡ ಇದನ್ನು ಪ್ರೇರೇಪಿಸಿದ ಪ್ರಮುಖ ಕಾರಣಗಳೇನಪ್ಪ ಅಂದರೆ ರಾಜಕೀಯ ಕಾರಣವಾಗಿರ್ಬೋದು, ಆರ್ಥಿಕ ಕಾರಣಗಳಾಗಿರ್ಬೋದು, ಧಾರ್ಮಿಕ ಕಾರಣಗಳಾಗಿರ್ಬೋದು ಮತ್ತು ಪ್ರಮುಖವಾಗಿ ಸೈನಿಕ ಅಸಮಾಧಾನಗಳಿಂದ ಕೂಡಿತ್ತು. ಅಂದರೆ ಬ್ರಿಟಿಷರು ನಮ್ಮ ಭಾರತೀಯ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಮ್ಮ ಭಾರತೀಯದ ಪ್ರತಿಯೊಂದು ಪ್ರಮುಖ ಅಂಶಗಳನ್ನು ಮೆಟ್ಟಿ ತುಳಿದು ತಮ್ಮ ನೀತಿ ನಿಯಮಗಳನ್ನು ಜಾರಿಗೆ ತಂದು ಆಡಳಿತವನ್ನು ನಡೆಸ್ತಿದ್ರು. ಅಂಥ ಒಂದು ಆಡಳಿತದಲ್ಲಿ ನಮ್ಮ ಭಾರತೀಯ ಜನರು ಕೂಡ ತಲ್ಲೀನರಾಗಿ ಅವುಗಳನ್ನೇ ತಮ್ಮ ಜೀವನ ಪರ್ಯಂತ ನಡೆಸಿಕೊಂಡು ಹೋಗ್ತಿದ್ರು. ಆದರೆ ಒಂದು ಹೋರಾಟಕ್ಕೆ ಪ್ರಮುಖವಾಗಿ ಬಹುಮುಖ್ಯವಾದ ಕಾರಣ ಏನಾಯ್ತಪ್ಪ ಅಂದರೆ ಒಂದು ಸೈನಿಕ ಕಾರಣ ಎಂದು ಹೇಳ್ಬೋದು ಸ್ನೇಹಿತರೆ. ಮೊದಲೇ ಬ್ರಿಟಿಷರ ಒಂದು ದುರಾಡಳಿತಕ್ಕೆ ಸೋತು ತಲೆಬಾಗಿರ್ತಕ್ಕಂಥ ನಮ್ಮ ಭಾರತೀಯರು ಅವುಗಳನ್ನು ಬಳಲಿ ಅನೇಕ ಆಕ್ರೋಶದಿಂದ ಕೂಡಿರ್ತಕ್ಕಂಥವರಾಗಿದ್ದರು. ಅಂಥದ್ರಲ್ಲಿ ಒಂದು ಸೈನಿಕ ಕಾರಣ ಯಾವ ರೀತಿಯಾಗಿ ಪ್ರಮುಖ ಕಾರಣವಾಗ್ತದಪ್ಪ ಅಂದರೆ, ಬ್ರಿಟಿಷರು ಸೈನಿಕರಿಗೆ ಅನೇಕ ರೀತಿಯ ತೊಂದರೆಗಳನ್ನು ನೀಡ್ತಿದ್ರು. ಹ್ಯಾಂಗಂದ್ರೆ ಅವರು ಅತಿ ಹೆಚ್ಚಾಗಿ ಬ್ರಿಟಿಷ್ ಸೈನಿಕರಿಗೆ ಮಾತ್ರ ಅತ್ಯಂತ ಹೆಚ್ಚಿನ ಸೌಲಭ್ಯಗಳನ್ನು ನೀಡ್ತಿದ್ರು ಮತ್ತು ನಮ್ಮ ಭಾರತೀಯ ಸೈನಿಕರಿಗೆ ಅಷ್ಟೇನು ವ್ಯವಸ್ಥಿತವಾದ ಒಂದು ರಕ್ಷಣಾತ್ಮಕ ಭತ್ಯೆ ಆಗಿರಬಹುದು, ವೇತನವಾಗಿರಬಹುದು, ಅಷ್ಟೊಂದು ಸೌಲಭ್ಯಗಳನ್ನು ನೀಡ್ತಿರಲಿಲ್ಲ. ಇನ್ನು
ಮುಖ್ಯ ಕಾರಣ ಏನಪ್ಪ ಅಂತಂದರೆ ಬ್ರಿಟಿಷರು ಹೊರಡಿಸಿರ್ತಕ್ಕಂಥ ಎನ್ಫೀಲ್ಡ್ ಬಂದೂಕುಗಳು, ಈ ತುಪಾಕಿಗಳನ್ನು ಬಳಸಲು ನಮ್ಮ ಭಾರತೀಯ ಸೈನಿಕರು ನಿರಾಕರಣೆ ಮಾಡ್ತಾರೆ. ಯಾಕಪ್ಪ ಅಂದರೆ ಆ ತೋಟಗಳಿಗೆ ಹಂದಿಯ ಕೊಬ್ಬು ಮತ್ತು ಹಸುವಿನ ಕೊಬ್ಬನ್ನು ಸವರಿದೆ ಎಂದು ಸುದ್ದಿ ಹಬ್ಬಿಸಿಬಿಡ್ತಾರೆ. ಇದರಿಂದಾಗಿ ನಮ್ಮ ಭಾರತೀಯರು ಗೋಮಾತೆಯ ಪ್ರಿಯರು. ಇವರು ಈ ತೋಟಗಳನ್ನು ಉಪಯೋಗಿಸಲಿಕ್ಕೆ ನಿರಾಕರಿಸ್ತಾರೆ. ಇದರಿಂದಾಗಿ ಬ್ರಿಟಿಷರು ಆ ಸೈನಿಕರನ್ನು ಬಂಧನಕ್ಕೊಳಪಡಿಸ್ತಾರೆ, ಅನೇಕ ಸೈನಿಕರನ್ನು ಶಿಕ್ಷೆಗೆ ಒಳಪಡಿಸ್ತಾರೆ. ಇದರಿಂದಾಗಿ ಉತ್ತರ ಭಾರತದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ನಾನಾ ಸಾಹೇಬ್, ಬೇಗಂ ಹಜರತ್ ಮಹಲ್ ಮುಂತಾದ ಪ್ರಮುಖ ವ್ಯಕ್ತಿಗಳು ಎಲ್ಲರೂ ಸೇರಿ ಒಂದು ಬ್ರಿಟಿಷರ ದುರಾಡಳಿತ ವಿರುದ್ಧ ದಂಗೆಯನ್ನು ಆರಂಭಿಸ್ತಾರೆ. ದಕ್ಷಿಣ ಭಾರತ ಮತ್ತು ಕರ್ನಾಟಕದ ಸ್ಥಿತಿಗತಿ. ದಕ್ಷಿಣ ಭಾರತದಲ್ಲಿ ಹೋರಾಟದ ನೇರ ಪರಿಣಾಮ ತೀವ್ರವಾಗಿರಲಿಲ್ಲ. ಆದರೆ ದಕ್ಷಿಣ ಭಾರತದ ಹಲವಾರು ಪ್ರಾಂತಗಳು ಬ್ರಿಟಿಷರ ಒಂದು ಆಡಳಿತದಲ್ಲಿ ವಿಲೀನಗೊಂಡು ದೇಶೀಯ ಸಂಸ್ಥಾನಗಳು ಹಾಗೂ ಬ್ರಿಟಿಷರ ನೇರ ಆಡಳಿತದ ಪ್ರಭಾವದಲ್ಲಿ ಬಿದ್ದಿದ್ದವು. ಅಂದರೆ ಬ್ರಿಟಿಷರ ದುರಾಡಳಿತ ಅಂದರೆ ಬ್ರಿಟಿಷರು ಅನೇಕ ರೀತಿಯ ನೀತಿಗಳನ್ನು ಜಾರಿಗೊಳಿಸಿ ಮತ್ತು ಅನೇಕ ರೀತಿಯ ಒಂದು ನಿಯಮಗಳೊಂದಿಗೆ ನಮ್ಮ ಭಾರತೀಯ ದೇಶೀಯ ಸಂಸ್ಥಾನಗಳನ್ನು ತಮ್ಮ ಆಡಳಿತದಲ್ಲಿ ವಿಲೀನಗೊಳಿಸಿಕೊಂಡಿರ್ತಾರೆ. ಮತ್ತು ಅವರ ಮೇಲೆ ಪ್ರತ್ಯೇಕವಾದ ಕಂದಾಯ ಸ್ಥಿತಿಯಾಗಿರ್ಬೋದು ಮತ್ತು ಅವರ ಅವಶ್ಯಕತೆಗೆ ತಕ್ಕಂತೆ ನಮ್ಮ ಭಾರತೀಯ ಸಂಸ್ಥಾನಗಳನ್ನು, ದೇಶೀಯ ಸಂಸ್ಥಾನಗಳನ್ನು ಬಳಸಿಕೊಳ್ತಿರ್ತಾರೆ. ಇದು ಕೂಡ ಒಂದು ಅಸಮಾಧಾನದ ಬೀಜವಾಗಿರ್ತದೆ. ಕರ್ನಾಟಕದಲ್ಲೂ ಕೆಲ ದೇಶೀಯ ಸಂಸ್ಥಾನಗಳು, ಗ್ರಾಮೀಣ ನಾಯಕರು ಹಾಗೂ ಪ್ರಜೆಯೊಳಗಿನ ಒಂದು ಪ್ರಮಾಣದ ಅಸಮಾಧಾನವಿತ್ತು. ಬ್ರಿಟಿಷರ ಪ್ರತಿಯೊಂದು ಆಡಳಿತವು ಕೂಡ ನಮ್ಮ ಭಾರತೀಯ ಸೈನಿಕರಾಗಿರಬಹುದು, ದೇಶೀಯ ಸಂಸ್ಥಾನಿಕರಾಗಿರಬಹುದು, ಗ್ರಾಮೀಣ ನಾಯಕರಾಗಿರಬಹುದು, ಪ್ರಜೆಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬ್ರಿಟಿಷರ ಒಂದು ಆಡಳಿತವನ್ನು ವಿರೋಧ ಮಾಡ್ತಿದ್ರು. ಅದು ಈ ಒಂದು 1857ರ ದಂಗೆಗೆ ಕಾರಣವಾಗ್ತದೆ. ಇನ್ನು ಮೈಸೂರು ಸಂಸ್ಥಾನದ ಸ್ಥಿತಿಗತಿ. ಮೈಸೂರು ಸಂಸ್ಥಾನವು 1857ರ ಸಮಯದಲ್ಲಿ ಬ್ರಿಟಿಷರ ಪ್ರಭಾವದಲ್ಲಿತ್ತು. ಆದರೂ ಕೂಡ ಆ ಸಂದರ್ಭದಲ್ಲಿ ಮೈಸೂರು ಒಡೆಯರು ಯಾರಾಗಿದ್ದರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದ್ದರು. ಅವರು ನೇರವಾಗಿ 1857ರ ಹೋರಾಟದಲ್ಲಿ ಭಾಗವಹಿಸದೇ ಇದ್ದರೂ ಕೂಡ ಪರೋಕ್ಷವಾಗಿ, ಅಂದರೆ ಪ್ರತ್ಯಕ್ಷವಾಗಿ ಭಾಗವಹಿಸದೇ ಇದ್ದರೂ ಕೂಡ ಪರೋಕ್ಷವಾಗಿ ಅವರು ಸಂಸ್ಥಾನದಲ್ಲಿರ್ತಕ್ಕಂಥ ಬ್ರಿಟಿಷರ ವಿರೋಧದ ಸಾಹಿತ್ಯಗಳನ್ನು, ಜನಪದಗಳನ್ನು, ದೇಶಭಕ್ತಿಯ ಮೆರಗನ್ನು ತೋರಿಸ್ತಕ್ಕಂಥ ಕಲೆಗಳನ್ನು ಪ್ರದರ್ಶಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂದರೆ ಒಟ್ಟಾರೆ ಬ್ರಿಟಿಷರ ವಿರೋಧದ ನೀತಿಗಳನ್ನು ಅನುಸರಿಸಲಿಕ್ಕೆ ಅವರು ಸಹಕಾರ ಮಾಡ್ತಾರೆ. ಕರ್ನಾಟಕದ ಜನರಲ್ಲಿ ಉಂಟಾದ ದೇಶಭಕ್ತಿ. 1857ರ ನಂತರ ಜನರ ಮನಸ್ಸಿನಲ್ಲಿ ದೇಶಪ್ರೇಮದ ಕಿರುಹೊಗೆಗಳು, ಬ್ರಿಟಿಷರ ವಿರುದ್ಧದ ಅಭಿಮಾನವು ರೂಪುಗೊಳ್ತದೆ. ಇವೊಂದು 1857ರ ದಂಗೆಯ ನಂತರ ಅಲ್ಲಿರ್ತಕ್ಕಂಥ ಕಾರ್ಯಾಚರಣೆಗಳ ನಂತರ ಅಲ್ಲಿ ಇರ್ತಕ್ಕಂಥ ಭಾರತೀಯ ನಾಯಕರ ಒಂದು ಹೋರಾಟದ ಪ್ರತಿಫಲವಾಗಿ ನಮ್ಮ ಭಾರತ ದೇಶದ ಜನರಲ್ಲಿ ದೇಶದ ಪ್ರೇಮದ ಬಗ್ಗೆ ಅಗಾಧವಾದ ಪರಿಣಾಮವನ್ನು ಬೀರ್ತದೆ ಎಂದು ಹೇಳ್ಬೋದು. ಬ್ರಿಟಿಷರ ವಿರುದ್ಧದ ಅಭಿಮಾನ ಉಂಟಾಗ್ತದೆ. ಬ್ರಿಟಿಷರ ದುರಾಡಳಿತವನ್ನು ಹೋಗಲಾಡಿಸಬೇಕೆಂದು ಪ್ರತಿಯೊಬ್ಬ ಭಾರತೀಯನು ಕೂಡ ಹೋರಾಡಲಿಕ್ಕೆ ಮುಂದಾಗ್ತಾನೆ. ಕೆಲ ಮಠಾಧಿಪತಿಗಳು, ಹರಿದಾಸರು ಮತ್ತು ಜನಪದಕಾರರು ಮುಂತಾದವರು ಬ್ರಿಟಿಷರ ವಿರುದ್ಧದ ನೀತಿಗಳನ್ನು ಮತ್ತು ಸಾಹಿತ್ಯದ ಮುಖಾಂತರ, ಪ್ರವಚನಗಳ ಮುಖಾಂತರ, ಕಥೆಗಳ ಮುಖಾಂತರ, ನಾಟಕಗಳ ಮುಖಾಂತರ ಪ್ರಸರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಇಡೀ ದೇಶಾದ್ಯಂತ ಹರಡಲಿಕ್ಕೆ ಸಹಾಯಕವಾಗ್ತದೆ ಎಂದು ಹೇಳ್ಬೋದು ಸ್ನೇಹಿತರೆ. ಮತ್ತು 1857ರ ದಂಗೆಯ ನಂತರ ಚೇತನದೊಂದಿಗೆ ಸಾಂಸ್ಕೃತಿಕ ಪುನರ್ಜೀವನಕ್ಕೆ ದಾರಿ ಮಾಡಿಕೊಟ್ರು. ಈ ಒಂದು ಇತಿಹಾಸದಲ್ಲಿ ಒಂದು 1857ರ ದಂಗೆಯ ಇತಿಹಾಸವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಲ್ಲಿ ಜನಪದ ಮತ್ತು ನಾಟಕಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಕಾದಂಬರಿ, ಈ ರೀತಿಯಾಗಿ ಒಂದು ಸಾಂಸ್ಕೃತಿಕ ಪುನರ್ಜೀವನ ಕೂಡ ಹುಟ್ಟುಕೊಳ್ಳಿಕ್ಕೆ ಸಹಾಯವಾಯಿತು ಎಂದು ಹೇಳ್ಬೋದು. ಇನ್ನು ಪುರಾಣ
ನಾಟಕ ಕಾವ್ಯಗಳಲ್ಲಿ ಪ್ರಭಾವ. ಅಂದರೆ 1857 ನಂತರ ಕನ್ನಡ ಸಾಹಿತ್ಯದಲ್ಲಿ ದೇಶಭಕ್ತಿಯ ಕವಿತೆಗಳಾಗಿರ್ಬೋದು, ಹೋರಾಟದ ಕಥೆಗಳು, ಅಂದರೆ ನಮ್ಮ ದೇಶದ ಸಲುವಾಗಿ ಬ್ರಿಟಿಷರ ವಿರೋಧ ನೀತಿಯನ್ನು ಅನುಸರಿಸಿ ಹೋರಾಡಿರ್ತಕ್ಕಂಥ ಮಹಾನ್ ನಾಯಕರ ಒಂದು ತ್ಯಾಗದ ಕಥೆಗಳನ್ನು ಪ್ರಸರಿಸಲಿಕ್ಕೆ ಪ್ರಾರಂಭ ಮಾಡಿದರು. ದೇಶಭಕ್ತಿಯ ನಾಟಕಗಳನ್ನು ಪ್ರಚಾರಗೊಳಿಸಿದರು. ಭಾರತೀಯ ಸಂಸ್ಕೃತಿಯನ್ನು ಪುನರುತ್ಥಾನವನ್ನು ಕೂಡ ಕರ್ನಾಟಕದ ಪ್ರತಿಭಾವಂತರು ಮತ್ತು ಸಾಹಿತ್ಯ, ಸಂಗೀತ ಮತ್ತು ನಾಟಕಗಳ ಮೂಲಕ ಮುಂದುವರಿಸಿದರು ಎಂದು ಹೇಳ್ಬೋದು. ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗಳು. ಒಂದು 1857 ದಂಗೆಯಿಂದ ಸಾಮಾಜಿಕ ಮತ್ತು ರಾಜಕೀಯವಾಗಿ ಯಾವ ರೀತಿ ಬದಲಾವಣೆಗಳು ಉಂಟಾದವಪ್ಪ ಅಂದರೆ, ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ, ಉದಾಹರಣೆಗೆ ಧಾರವಾಡ, ಬೆಳಗಾವಿ, ಶಿವಮೊಗ್ಗ, ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತುವ ಚಳವಳಿಗಳು ಆರಂಭವಾದವು. ಶೈಕ್ಷಣಿಕವಾಗಿ ಸಮಾಜದ ಕೆಲವು ವರ್ಗಗಳಲ್ಲಿ ಜಾಗೃತಿ ಉಂಟಾಯಿತು. ಸಮಾಜ ಸಂಸ್ಕರಣೆಯ ಚಳವಳಿಗಳು ಭದ್ರವಾದ ಬುನಾದಿಗೆ ಇಳಿದವು. ಈ ಮೂಲಕ 20ನೇ ಶತಮಾನದಲ್ಲಿ ನಡೆದ ಪ್ರಮುಖ ಹೋರಾಟಗಳಿಗೆ ಮುನ್ನುಡಿಯಾಯಿತು. ಅಂದರೆ ಈ ರೀತಿಯಾದ ಹೋರಾಟದಿಂದಾಗಿ ಮತ್ತು ಅಲ್ಲಿರ್ತಕ್ಕಂಥ 1857 ದಂಗೆಯ ಕುರಿತು ಹೊರಡಿಸಿರ್ತಕ್ಕಂಥ ಪತ್ರಿಕೆಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಸಾಹಿತ್ಯಗಳನ್ನು ಅರಿತ ಭಾರತೀಯರು ನಮ್ಮ ಭಾರತ ದೇಶದ ಮೇಲಿರ್ತಕ್ಕಂಥ ಅಭಿಮಾನವನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯವಾಯಿತು. ಇದರಿಂದಾಗಿ ಅನೇಕ ರೀತಿಯ ಚಳವಳಿಗಳು ಕೂಡ ಪ್ರಾರಂಭವಾದವು ಎಂದು ಹೇಳಬಹುದು. ಹೋರಾಟಗಾರರ ಪೀಳಿಗೆಗಳಿಗೆ ಪ್ರೇರಣೆ. 1857 ಹೋರಾಟವು ನೇರವಾಗಿ ಪಾಲ್ಗೊಳ್ಳದಿದ್ದರೂ ಅದು ಮುಂದಿನ ಹೋರಾಟಗಾರರಿಗೆ ಸ್ಫೂರ್ತಿಯಾಯಿತು. ಉದಾಹರಣೆಗೆ, ಕರ್ನಾಟಕದಿಂದ ಹೊರಬಂದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸ್ಫೂರ್ತಿಯನ್ನು ಈ ದಂಗೆಯಿಂದ ಪಡೆದಿದ್ದರು. ಉದಾಹರಣೆಗೆ ಸೀತಾರಾಮ್ ಕೇಸರಿ, ಗಂಗಾಧರರಾವ್ ದೇಸಾಯಿ, ಶರಣಬಸಪ್ಪ ಅಪ್ಪಣ್ಣನವರು ಮುಂತಾದವರು ಮುಂದಿನ ಹೋರಾಟಗಳಲ್ಲಿ ಮುಖ್ಯರಾಗಿದ್ದರು. ಈ ಒಂದು ಹೋರಾಟವನ್ನು ಪ್ರೇರಣೆಯಾಗಿಟ್ಟುಕೊಂಡು ಅನೇಕರು ಬ್ರಿಟಿಷರ ವಿರುದ್ಧ ಬಂಡಾಯಗಳನ್ನೆದ್ದು ಬ್ರಿಟಿಷರ ವಿರೋಧ ನೀತಿಗಳನ್ನು ಅನುಸರಿಸಲಿಕ್ಕೆ ಸಾಧ್ಯವಾಯಿತು ಎಂದು ಹೇಳ್ಬೋದು. ಬ್ರಿಟಿಷರ ನಿಯಂತ್ರಣವನ್ನು ಬಲಪಡಿಸುವ ಪ್ರಯತ್ನಗಳು. 1857 ನಂತರ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ತಮ್ಮ ಹಿಡಿತವನ್ನು ಇನ್ನಷ್ಟು ಬಲಪಡಿಸಿದರು. ಹೀಗಾದರೆ ಭಾರತೀಯರು ನಮ್ಮನ್ನು ಸದೆ ಬಡಿತಾರೆ ಅಂತ ತಿಳ್ಕೊಂಡು ಬ್ರಿಟಿಷರು ಕಟ್ಟುನಿಟ್ಟಾದ ಒಂದು ನೀತಿ ನಿಯಮಗಳನ್ನು ಜಾರಿಗೊಳಿಸಿ ಮತ್ತು ಒಂದು ಬಲಿಷ್ಠವಾದ ಹಿಡಿತವನ್ನು ಭಾರತ ಮೇಲೆ ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಮೈಸೂರನ್ನು ತನ್ನ ಬಲವರ್ಧನೆ ಪ್ರಾಂತವಾಗಿ ಪರಿಗಣಿಸಿ ರಾಜಕೀಯ ನಿಯಂತ್ರಣವನ್ನು ಹೆಚ್ಚು ಮಾಡಿದರು. ರಾಜಕೀಯವಾಗಿ ಆಡಳಿತವನ್ನು ಬಹಳ ಗಟ್ಟಿಮುಟ್ಟಾದ ಆಡಳಿತವನ್ನು ನಡೆಸಲಿಕ್ಕೆ ಬ್ರಿಟಿಷರು ಮುಂದಾಗ್ತಾರೆ. ಇದರಿಂದಾಗಿ ಸ್ಥಳೀಯ ಆಡಳಿತ ಸ್ವಾಯತ್ತತೆ ಹದಗೆಟ್ಟಿತು ಮತ್ತು ಈ ಪರಿಸ್ಥಿತಿಗಳು ಮುಂದಿನ ದಶಕಗಳಲ್ಲಿ ರಾಷ್ಟ್ರೀಯ ಚಳವಳಿಗೆ ಪೂರಕವಾಗ್ತವೆ. ಇನ್ನು ಕರ್ನಾಟಕದ ಮೇಲೆ 1857 ದಂಗೆಯು ನೇರವಾಗಿ ಪ್ರಭಾವ ಬೀರದೆ ಹೋದರೂ ಕೂಡ ಅದು ಪರೋಕ್ಷವಾಗಿ ಒಂದು ಬೃಹತ್ ದೇಶಭಕ್ತ ಚಳವಳಿ ಹುಟ್ಟುಕೊಳ್ಳಿಕ್ಕೆ ಸಹಾಯ ಮಾಡಿತು ಎಂದು ಹೇಳ್ಬೋದು. ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಮುಂದಿನ ಅಧ್ಯಾಯಗಳಿಗೆ ಪೂರಕ ಅಡಿಪಾಯವನ್ನಿಟ್ಟಿತ್ತು. ಕರ್ನಾಟಕದ ಪ್ರಜ್ಞೆ ಜ್ವಾಲೆ ಮತ್ತೆ ಮತ್ತೆ ಶೋಭೆಗೊಳ್ಳಲಾರಂಭಿತ್ತು. ಅಂದರೆ ಒಮ್ಮೆ ನಮ್ಮ ಭಾರತೀಯ ಸೈನಿಕರಿಂದ ಹತ್ತಿರತಕ್ಕಂಥ ಈ ಒಂದು 1857 ದಂಗೆಯ ಒಂದು ಕಿಡಿಯು ಮತ್ತೆ ಪ್ರತಿಜ್ವಾಲೆಯಾಗಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಹಾಯವಾಯಿತು ಎಂದು ಹೇಳ್ಬೋದು. ಒಟ್ಟಾರೆಯಾಗಿ ಬ್ರಿಟಿಷರ ಒಂದು ದುರಾಡಳಿತವನ್ನು ಅಂತ್ಯಗೊಳಿಸಲಿಕ್ಕೆ ಪ್ರಾರಂಭವಾದಂಥ ಮೊದಲ ಯುದ್ಧ, ಈ ಒಂದು ಯುದ್ಧವನ್ನು ಕೆಲವರು ಸಿಪಾಯಿಗಳ ದಂಗೆ ಎಂದು ಕರೆದರೆ, ಕೆಲವರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೀತಾರೆ. ಇಂತಹ 1857 ದಂಗೆಯನ್ನು ಕುರಿತು ಈ ರೀತಿಯಾಗಿ ನೋಡಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಶಸ್ತ್ರಾಸ್ತ್ರದ ವಿರುದ್ಧ ಹಲಗಲಿ ಬೇಡರ ದಂಗೆ. ಇದು ಬ್ರಿಟಿಷರ ವಸಾಹತುಶಾಹಿಗೆ ವಿರೋಧವಾಗಿ ನಡೆದಂಥ ಒಂದು ಕರ್ನಾಟಕದ ಮೊದಲ ಪ್ರಜಾ ಬಂಡಾಯಗಳಲ್ಲೊಂದು. ಈ ದಂಗೆಯು 1857 ಮೊದಲ ಹೋರಾಟಕ್ಕೂ ಮುನ್ನವೇ ನಡೆಯಿತು ಮತ್ತು ಇದು ಶಸ್ತ್ರ ಹರಣ ನೀತಿಯ ವಿರುದ್ಧ ಪ್ರತಿಭಟನೆಯಾಗಿತ್ತು.
ಈ ಒಂದು ಹಲಗಲಿ ಬೇಡರ ದಂಗೆ 1857ಕ್ಕಿಂತ ಮುಂಚೆನೇ ನಡೀತು. ಮತ್ತು ಇದು ಒಂದು ಮೂಲ ಕಾರಣ ಏನಾಗಿತ್ತಪ್ಪ ಅಂದರೆ ನಿಶಸ್ತ್ರೀಕರಣ ಒಂದು ನೀತಿಯನ್ನು ಬ್ರಿಟಿಷರು ಜಾರಿಗೆ ತಂದರೆ, ಆದರೆ ನಮ್ಮ ಹಲಗಲಿ ಬೇಡರು ಇವರು ಶಸ್ತ್ರಾಸ್ತ್ರಗಳನ್ನೇ ತಮ್ಮ ರಕ್ಷಣೆಯ ಕವಚ ಎಂದು ನಂಬಿ ಜೀವನ ನಡೆಸತಕ್ಕಂಥವರು. ಇವರು ಆ ನಿಶಸ್ತ್ರೀಕರಣ ಒಂದು ನಿಯಮವನ್ನು ಉಲ್ಲಂಘನೆ ಮಾಡ್ತಾರೆ ಮತ್ತು ಬ್ರಿಟಿಷರ ದುರಾಡಳಿತದ ವಿರುದ್ಧ ದಂಗೆಯನ್ನು ಹೇಳ್ತಾರೆ. ಆದ್ದರಿಂದ ಈ ಒಂದು ದಂಗೆ ಹಲಗಲಿ ಬೇಡರ ದಂಗೆ ಬಹಳ ಪ್ರಸಿದ್ಧ ಪಡಿತದೆ ಎಂದು ಹೇಳಬಹುದು. ಹಲಗಲಿ ಮತ್ತು ಬೇಡ ಸಮುದಾಯ. ಹಲಗಲಿಯು ಈಗಿನ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಗ್ರಾಮ. ಇಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಬೇಡ ಸಮುದಾಯವು ಸೈನಿಕ ಹಾಗೂ ತೋಟಗಾರಿಕೆಯ ಮೂಲಕ ತಮ್ಮ ಜೀವನವನ್ನು ನಡೆಸ್ತಿದ್ರು. ಇವರು ಬೇಡ ಜನಾಂಗದವರಾಗಿದ್ದು, ಇವರು ಶಸ್ತ್ರಾಸ್ತ್ರವನ್ನು ಹೊಂದುವುದು ಇವರು ಅತ್ಯಂತ ಸಾಮಾನ್ಯಕರವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿತ್ತು. ಅಂದರೆ ಶಸ್ತ್ರಾಸ್ತ್ರಗಳು ಪ್ರತಿಯೊಬ್ಬ ಬೇಡನಲ್ಲಿಯೂ ಕೂಡ ಇರ್ತಕ್ಕಂಥ ವಸ್ತುಗಳಾಗಿದ್ದವು. ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಅವರು ಇರಲಿಕ್ಕೆ ಬಹುಶಃ ಸಾಧ್ಯವಿರಲಿಕ್ಕಿಲ್ಲ. ಅಂಥ ಒಂದು ಶಸ್ತ್ರಾಸ್ತ್ರದ ಮತ್ತು ಅವರ ನಡುವೆ ಒಂದು ಉತ್ತಮವಾದ ಬಾಂಧವ್ಯತೆ ಎಂದು ಹೇಳ್ಬೋದು ಸ್ನೇಹಿತರೆ. ಅಂದರೆ ಪ್ರತಿಯೊಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ಅವರು ಶಸ್ತ್ರಾಸ್ತ್ರಗಳನ್ನು ಬಳಸ್ತಿದ್ರು. ಬ್ರಿಟಿಷ್ ಶಸ್ತ್ರಾಸ್ತ್ರ ನೀತಿ 1840ರ ದಶಕದಿಂದ ಬ್ರಿಟಿಷರು ನಿಶಸ್ತ್ರೀಕರಣ ಅನ್ನುವಂತಕ್ಕಂಥ ಒಂದು ನೀತಿಯನ್ನು ಜಾರಿಗೆ ತರ್ತಾರೆ. ಇದು ಭಾರತದ ಹಲವೆಡೆ ಶಸ್ತ್ರಗಳನ್ನು ವಶಪಡಿಸಿಕೊಳ್ಳಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ ವ್ಯಕ್ತಿ ಶಸ್ತ್ರಾಸ್ತ್ರಗಳನ್ನು ಹೊಂದಬೇಕಾಗಿರ್ತಾನೋ ಅವನು ಬ್ರಿಟಿಷ್ ಸರ್ಕಾರದೊಂದಿಗೆ ಒಂದು ಲೈಸೆನ್ಸನ್ನು ಪಡೆದುಕೊಳ್ಬೇಕೆಂದು ಬ್ರಿಟಿಷರು ಒಂದು ನೀತಿಯನ್ನು ಜಾರಿಗೆ ತರ್ತಾರೆ. ಅದರಂತೆ ನಿಷ್ಕಪಟ ಹಾಗೂ ಸ್ಥಳೀಯ ಸಮುದಾಯಗಳು ಶಸ್ತ್ರವಿಲ್ಲದೆ ಜೀವನ ನಡೆಸಬೇಕೆಂದು ಉದ್ದೇಶವನ್ನು ಬ್ರಿಟಿಷರು ಹೊರಡಿಸ್ತಾರೆ. ಆದರೆ ಹಲಗಲಿ ಬೇಡರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಆ ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸಲು ನಿರಾಕರಣೆ ಮಾಡ್ತಾರೆ. ಆದ್ದರಿಂದ ಒಂದು ದಂಗೆಯೇ ಆರಂಭವಾಗ್ತದೆ. ಹಲಗಲಿ ಗ್ರಾಮದ ಬೇಡರು ತಮ್ಮ ಪ್ರತ್ಯೇಕ ಶಸ್ತ್ರಾಸ್ತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸಲು ನಿರಾಕರಣೆ ಮಾಡ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರ ಆ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲೆಂದು ಹಲಗಲಿ ಗ್ರಾಮಕ್ಕೆ ಬಂದು ಅಲ್ಲಿರ್ತಕ್ಕಂಥ ಬೇಡರೊಂದಿಗೆ ಸಂವಾದ ಮಾಡಿ ಆ ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಒತ್ತಾಯ ಮಾಡ್ತದೆ. ಆದರೆ ಹಲಗಲಿ ಬೇಡರು ಅವರ ಒತ್ತಾಯಕ್ಕೆ ಬಗ್ಗದೆ ಗುಂಪಾಗಿ ಒಂದಾಗಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಇದನ್ನು ಸ್ಥಳೀಯ ಬೇಡ ಸಮಾಜದ ಸಾಂಸ್ಕೃತಿಕ ಧೈರ್ಯದಿಂದ ಕೂಡಿದ ಪ್ರತಿಭಟನೆ ಎಂದು ಗುರುತಿಸಲಾಗಿದೆ. ಈ ಹೋರಾಟವು ಒಂದು ಸಶಸ್ತ್ರ ಪ್ರಚೋದನೆ ಆಗಿದ್ದು, ಬ್ರಿಟಿಷ್ ಸೇನೆಯ ವಿರುದ್ಧ ಬೇಡರು ಬಿಲ್ಲು, ಬಾಣ, ಕತ್ತಿ ಇತ್ಯಾದಿಗಳೊಂದಿಗೆ ದಾಳಿ ನಡೆಸ್ತಾರೆ. ಈ ಒಂದು ದಾಳಿಯಲ್ಲಿ ಕೆಲವು ಬ್ರಿಟಿಷ್ ಸಿಪಾಯಿಗಳು ಗಾಯಗೊಂಡರು. ಇದು ಒಂದು ಸ್ಥಳೀಯ ನಿರಂತರ ಪ್ರತಿಭಟನೆಯಾಗಿತ್ತು. ಆದರೂ ಬಂಡಾಯವು ಶೀಘ್ರವೇ ತೀವ್ರ ರೀತಿಯಲ್ಲಿ ನಿಗ್ರಹಿಸಲ್ಪಡುತ್ತದೆ. ಒಂದು ದಾಳಿಯಿಂದ ಬ್ರಿಟಿಷರು ಅತಿ ಶೀಘ್ರದಲ್ಲಿಯೇ ಹಲಗಲಿಯ ಗ್ರಾಮದ ಮೇಲೆ ಬ್ರಿಟಿಷರು ಹಲಗಲಿ ಬೇಡರ ದಂಗೆಯನ್ನು ಎದುರಿಸಿದ ನಂತರ ಅನೇಕ ಬ್ರಿಟಿಷ್ ಅಧಿಕಾರಿಗಳು ಗಾಯಗೊಂಡಿರ್ತಾರೆ. ಈ ಒಂದು ಹಲಗಲಿ ಬೇಡರನ್ನು ಇದೇ ರೀತಿಯಾಗಿ ಬಿಟ್ಟರೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಇವರು ನಮಗೆ ಹಾನಿಯನ್ನು ಉಂಟು ಮಾಡ್ತಾರೆ ಅಂತ ತಿಳಿದು ಬ್ರಿಟಿಷರು ಶೀಘ್ರದಲ್ಲಿಯೇ ಮತ್ತೆ ಹಲಗಲಿ ಬೇಡರ ಮೇಲೆ ದಾಳಿ ಮಾಡಿ ಹಲವಾರು ಬೇಡರನ್ನು ಬಂಧಿಸ್ತಾರೆ. ಕೆಲವರನ್ನು ರಾಜದ್ರೋಹದ ಆರೋಪದಲ್ಲಿ ಶಿಕ್ಷಿಸಲಾಗ್ತದೆ. ಈ ಬಂಡಾಯದ ನಂತರ ಇತಿಹಾಸಗಾರರು ಮತ್ತು ಜನತೆ ಸ್ವಾತಂತ್ರ್ಯದ ಬೆಂಕಿಯ ಮೊದಲ ಕಿಡಿ ಎಂದು ಈ ಒಂದು ಬಂಡಾಯವನ್ನು ಕರೀತಾರೆ. ಬ್ರಿಟಿಷರ ನಿಶಸ್ತ್ರೀಕರಣ ವಿರೋಧ ನೀತಿಯನ್ನು ಅನುಸರಿಸಿ ನಾವು ಶಸ್ತ್ರಾಸ್ತ್ರಗಳನ್ನು ನಿಮಗೆ ಒಪ್ಪಿಸುವುದಿಲ್ಲ ಎಂದು ಪಣ ತೊಟ್ಟು ಹೋರಾಡಿರ್ತಕ್ಕಂಥ ಹಲಗಲಿ ಬೇಡರನ್ನು ದೊಡ್ಡ ಪ್ರಮಾಣದ ಸೈನ್ಯವನ್ನು ಕಳಿಸಿ ಬಂಧನಕ್ಕೊಳಪಡಿಸ್ತಾರೆ. ಇನ್ನು ಹಲಗಲಿ ಗ್ರಾಮವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕ್ತಾರೆ. ಕೆಲವು ಹಲಗಲಿಯ ಗ್ರಾಮಸ್ಥರು ಪಕ್ಕದಲ್ಲಿರ್ತಕ್ಕಂಥ ಅರಣ್ಯಕ್ಕೆ ಓಡಿ ಹೋಗಿ
ಸೇರಿಕೊಂಡ್ರೆ ಕೆಲವರು ಆ ಸುಡು ಜ್ವಾಲೆಯಲ್ಲಿ ಭಾರತ ಮಾತೆಯನ್ನು ನೆನೆಯುತ್ತಾ ಬ್ರಿಟಿಷರನ್ನು ಒಂದಲ್ಲ ಒಂದು ದಿನ ಹೊರ ಹಾಕ್ತೇವೆ ಅನ್ನೋ ಒಂದು ಹತಾಶೆಯಿಂದ ಸುಟ್ಟು ಬೆಂದು ಹೋಗ್ತಾರೆ. ಈ ರೀತಿಯಾಗಿ ಪ್ರಾಣ ತ್ಯಾಗವನ್ನು ಮಾಡಿದರೂ ಕೂಡ ಬ್ರಿಟಿಷರ ವಿರೋಧ ನೀತಿಯನ್ನು ನಾವು ಅನುಸರಿಸ್ತೇವೆ ಅನ್ನೋ ಒಂದು ಮನೋಭಾವನೆಯನ್ನು ಹಲಗಲಿ ಬೇಡರು ಹೊಂದಿದ್ದರು. ಆದ ಕಾರಣದಿಂದ ಈ ಒಂದು ಯುದ್ಧವನ್ನು ಇತಿಹಾಸಕಾರರು ಏನೆಂದು ಕರೀತಾರಪ್ಪ ಅಂತಂದರೆ, ಜನತೆ ಸ್ವಾತಂತ್ರ್ಯದ ಬೆಂಕಿಯ ಮೊದಲ ಕಿಡಿ ಎಂದು ಕರೀತಾರೆ ಇದನ್ನು. ಅಂತಹ ಒಂದು ಪ್ರಸಿದ್ಧ ಕದನ ಇದಾಗ್ಯದ. ಇನ್ನು ಹಲಗಲಿ ದಂಗೆಯ ಸ್ಥಳೀಯ ಜನರ ಸ್ವಾಭಿಮಾನ, ತಾಯ್ನಾಡಿನ ಭದ್ರತೆ ಹಾಗೂ ಬ್ರಿಟಿಷರ ಅನ್ಯಾಯ ನೀತಿಗಳಿಗೆ ವಿರುದ್ಧವಾದ ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ಒಂದು ಹಲಗಲಿಯ ದಂಗೆಯು ಜನರಲ್ಲಿ ಭಾರತ ಮಾತೆಯ ಮಕ್ಕಳಾದ ನಾವು ಸ್ವಾಭಿಮಾನವನ್ನು ಹೊಂದಬೇಕು, ನಮ್ಮ ತಾಯ್ನಾಡಿನ ರಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕು ಅನ್ನುವಂಥ ಮನೋಭಾವನೆ ಒಂದು ಜನರಲ್ಲಿ ಮೂಡುತ್ತದೆ. ಈ ಘಟನೆಯು 1857 ದಂಗೆಯ ಮುಂಚಿನ ಪ್ರಥಮ ಗ್ರಾಮೀಣ ನಿರ್ಕೂಟ ಹೋರಾಟ ಎಂದು ಗುರುತಿಸಲ್ಪಡುತ್ತದೆ. ಇಂತಹ ಸ್ಥಳೀಯ ಬಂಡಾಯಗಳು ಭವಿಷ್ಯದ ರಾಷ್ಟ್ರೀಯ ಚಳವಳಿಗಳಿಗೆ ಪ್ರೇರಣೆಯಾಗಿದ್ದು, ದೇಶದ ಸ್ವಾತಂತ್ರ್ಯ ಹೋರಾಟದ ಮೂಲ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಹಲಗಲಿ ಬೇಡರ ದಂಗೆ ಎಂಬುದು ಕೇವಲ ಒಂದು ಊರಿನ ಪ್ರತಿಭಟನೆ ಆಗಿರಲಿಲ್ಲ. ಅದು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಉದ್ಘಾಟನಾ ಗಂಟೆಯಾಗಿತ್ತು. ಅಂದರೆ ಪ್ರತಿಯೊಂದು ಬಾರಿಯೂ ನಾವು ಪ್ರತಿ ಕ್ಷಣವೂ ಕೂಡ ಬ್ರಿಟಿಷರ ಕಾಲ ಕೆಳಗೆ ಬದುಕ್ತಂಥ ಜನರ ನಡುವೆ ಬ್ರಿಟಿಷರ ವಿರೋಧ ನೀತಿಯನ್ನು ಅನುಸರಿಸಿ ಬ್ರಿಟಿಷರನ್ನೇ ಅಲುಗಾಡಿಸಿರ್ತಕ್ಕಂಥ ಈ ಒಂದು ದಂಗೆ ಕೇವಲ ಒಂದು ಊರಿನ ಪ್ರತಿಭಟನೆ ಆಗಿರಲಿಲ್ಲ, ಅದು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಉದ್ಘಾಟನಾ ಗಂಟೆಯಾಗಿತ್ತು. ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾಗಿತ್ತಂದ್ರೆ ಯಾವ ವ್ಯಕ್ತಿ ಒಂದು ಪ್ರಾರಂಭ ಮಾಡುವುದು ಅಷ್ಟೇ ಸಾಕು, ಮುಂದೆ ಆ ಕಾರ್ಯಗಳು ಸರಾಗವಾಗಿ ನಡೀತಾ ಹೋಗ್ತವೆ. ಅದರಂತೆ ಈ ಹಲಗಲಿ ಬೇಡರು ಒಂದು ಪ್ರಾರಂಭದ ಗಂಟೆಯನ್ನು ಹೊಡೆದರು. ಈ ಗಂಟೆ ಮುಂದೆ ಬಹುದೊಡ್ಡ ಹೋರಾಟದವಾಗಿ ರಾಷ್ಟ್ರೀಯ ಚಳವಳಿಗಳಾಗಿ 1857 ದಂಗೆ ಆಯಿತು. 1857 ದಂಗೆಯಾಗಿ ಅದ ನಂತರ ರಾಷ್ಟ್ರೀಯ ಚಳವಳಿ ಉಂಟಾದವು. ಅನೇಕ ರೀತಿಯ ಚಳವಳಿಗಳಾಗಿ ನಿರಂತರವಾಗಿ ಹೋರಾಟಗಳಿಂದಾಗಿ ಕೊನೆಗೆ ನಮ್ಮ ದೇಶ ಸ್ವಾತಂತ್ರ್ಯವಾಯಿತು. ಅಂತಹ ಒಂದು ಪ್ರಾರಂಭದ ಗಂಟೆಯನ್ನು ಹೊಡೆದವರು ಯಾರಪ್ಪ ಅಂದರೆ ಹಲಗಲಿಯ ಬೇಡರು. ಈ ದಂಗೆಯು ಜನಸಾಮಾನ್ಯರ ಅಂತರಾಳದ ಸಹಿಷ್ಣುತೆ, ದೇಶಭಕ್ತಿ, ಸ್ವಾತಂತ್ರ್ಯದ ಒಂದು ಅರಿಸಿಕೆ ಸಂಕೇತವಾಗಿದೆ. ಇಂದಿನ ಪೀಳಿಗೆಗೆ ಧೈರ್ಯ, ಗೌರವ, ಹಕ್ಕುಗಳ ಪಾಠವನ್ನು ಕಲಿಸ್ತಕ್ಕಂಥ ಒಂದು ದಂಗೆ ಯಾವುದಪ್ಪ ಅಂದ್ರೆ ಅದು ಹಲಗಲಿ ಬೇಡರ ದಂಗೆ ಎಂದು ಹೇಳಿ ಸ್ನೇಹಿತರೆ. ಈ ರೀತಿಯಾಗಿ ಒಂದು ಹಲಗಲಿ ಬೇಡರ ದಂಗೆಯನ್ನು ನಾವು ಅಧ್ಯಯನ ಮಾಡಬಹುದು. ಇವತ್ತಿನ ತರಗತಿಯಲ್ಲಿ ಇಷ್ಟನ್ನು ನಾವು ನೋಡಿದ್ದೇವೆ. ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಾವು ನಮ್ಮ SM ಕ್ಲಾಸಸ್ ಯೂಟ್ಯೂಬ್ ಚಾನಲ್ಲಿ ಹಾಕ್ತಾ ಹೋಗ್ತೇವೆ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿತ್ತಪ್ಪ ಅಂದರೆ ಸ್ಕಿಪ್ ಮಾಡದೆ ಪ್ರತಿಯೊಂದು ಅಂಶಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಗಮನಿಸಿದ್ದಾಗಿದ್ದಲ್ಲಿ ನೀವು ನಿಮ್ಮ ಪರೀಕ್ಷಾ ಸರಣಿಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಎಂದು ನಾನು ಭರವಸೆಯನ್ನು ಕೊಡ್ತೇನೆ ಸ್ನೇಹಿತರೆ. ಇದೇ ರೀತಿಯಾದ ಪ್ರತಿಯೊಂದು ವಿಡಿಯೋಗಳಿಗಾಗಿ ನಮ್ಮ SM ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.